ಬಯಸದೆ ಬಳಿ ಬಂದೆ. ಭಾಗ 1. ಬೆಳಗಿನ 4 ಗಂಟೆ. ಇನ್ನು ಕತ್ತಲೆ ಸಂಪೂರ್ಣ ಮಾಯವಾಗಿರಲಿಲ್ಲ. ಆದರೆ ಆ ಮನೆಯ ಅಡುಗೆ ಮನೆಯಲ್ಲಿ ಮಾತ್ರ ಬೆಳಕು ಹತ್ತಿಕೊಂಡಿತ್ತು. ಸ್ಟವ್ ಮೇಲಿನ ಕುಕ್ಕರ್ ಶಬ್ದ ಮಾಡುತ್ತಿದ್ದರೆ, ಇನ್ನೊಂದು ಕಡೆ ಟಿಫಿನ್ ಡಬ್ಬಿಗಳಿಗೆ ಚಪಾತಿ ಹಾಕುತ್ತಿದ್ದಳು ಸಹನಾ. ಕಣ್ಣಲ್ಲಿ ನಿದ್ರೆ, ಮುಖದಲ್ಲಿ ಸುಸ್ತು. ಆದರೂ ಕೈಗಳು ಮಾತ್ರ ನಿಲ್ಲುತ್ತಿರಲಿಲ್ಲ. ಗಡಿಯಾರ ನೋಡಿದಳು. ಇನ್ನು ಹಾಲು ಕುದಿಯಬೇಕು, ಮಕ್ಕಳ ಬ್ಯಾಗ್ ರೆಡಿ ಮಾಡಬೇಕು, ಅಣ್ಣನಿಗೆ ಡಬ್ಬಿ ಹಾಕಬೇಕು. ತನ್ನೊಳಗೆ ತಾನು ಹೇಳಿಕೊಂಡು ಮತ್ತೆ ಕೆಲಸದಲ್ಲಿ ತೊಡಗಿದಳು. ಬೆಳಗಿನ ತಿಂಡಿ, ಮಧ್ಯಾಹ್ನದ ಅಡುಗೆ ಎಲ್ಲ ರೆಡಿ ಮಾಡಿ ಮುಗಿಸುವಷ್ಟರಲ್ಲಿ ಆಗಲೇ 8 ಗಂಟೆ ಆಗಿತ್ತು. ಅಷ್ಟರಲ್ಲಿ ಹಾಲಿನಿಂದ ಗಟ್ಟಿಯಾದ ಧ್ವನಿ ಕೇಳಿಸಿತು. ಸಹನಾ, ಕಾಫಿ ಇನ್ನೂ ಆಗಿಲ್ವಾ? ಆ ಧ್ವನಿಯಲ್ಲಿ ಆದೇಶ ಇತ್ತೇ ವಿನಃ ಕರುಣೆ ಸ್ವಲ್ಪವೂ ಕೂಡ ಇರಲಿಲ್ಲ. ಇವಾಗ ತರುತ್ತೀನಿ ಅತ್ತಿಗೆ ಎಂದಳು ಸಹನಾ ನಿಧಾನವಾಗಿ. ಬಿಸಿ ಹಾಲು ಕೈಗೆ ಚೆಲ್ಲಿದರೂ ಸಹ ಸದ್ದು ಮಾಡಲಿಲ್ಲ. ಅವಳಿಗೆ ಈ ನೋವುಗಳು ಅಭ್ಯಾಸವಾಗಿ ಹೋಗಿತ್ತು. ಕಾಫಿ ಕಪ್ ಹಿಡಿದು ಹಾಲ್ಗೆ ಬಂದಳು. ಸೋಫಾದ ಮೇಲೆ ಕಾಲು ಹಾಕಿಕೊಂಡು ಮೊಬೈಲ್ ಸ್ಕ್ರೋಲ್ ಮಾಡುತ್ತಿದ್ದಳು ಮಾನಸ. ಕಾಫಿ ಕುಡಿದು ಮುಖ ಸಿಂಡರಿಸಿಕೊಂಡಳು. ಸಕ್ಕರೆ ಕಡಿಮೆ ಇದೆ, ದಿನ ಹೇಳ್ಬೇಕಾ ನಿನಗೆ? ಸಹನಾ ತಲೆ ತಗ್ಗಿಸಿದಳು. ಸಾರಿ ಅತ್ತಿಗೆ, ಆಫೀಸ್ನಲ್ಲಿ ಏನು ಮಾಡ್ತೀಯೋ ಗೊತ್ತಿಲ್ಲ, ಮನೆಯ ಕೆಲಸವಂತೂ ಸರಿಯಾಗಿ ಬರಲ್ಲ. ಆ ಮಾತು ಕೇಳಿ ಸಹನಾ ಮುಖದಲ್ಲಿ ಕ್ಷಣಕಾಲ ನೋವು ಮೂಡಿತು. ಆದರೆ ತಕ್ಷಣ ಅದನ್ನು ಮರೆಮಾಡಿಕೊಂಡಳು. ಅಷ್ಟರಲ್ಲಿ ಚಿಕ್ಕ ಮಗಳು ದಿಯಾ ಓಡುತ್ತಾ ಬಂದು ಸಹನಾಳನ್ನು ಅಪ್ಪಿಕೊಂಡಳು. ಅತ್ತೆ, ನನಗೆ ಜಡೆ ನೀನೇ ಹಾಕಬೇಕು ಎಂದಳು. ಆ ಒಂದು ಮಾತಿಗೆ ಸಹನಾಳ ಮುಖದಲ್ಲಿ ನಗು ಮೂಡಿತು. ಅವಳು ತಲೆ ಬಾಚುತ್ತಾ ಕುಳಿತರೆ ಮಧ್ಯಾಹ್ನದ ಅಡುಗೆ ಕೆಲಸ ತನ್ನ ಮೇಲೆ ಬೀಳುತ್ತೆ ಅಂತ ಅಂದುಕೊಂಡ ಮಾನಸ, ದಿಯಾ ಬಾ ಈ ಕಡೆ, ನಿನಗೆ ಜಡೆ ತಾನೇ, ನಾನು ಹಾಕ್ತೀನಿ. ಅವಳಿಗೆ ಅಡುಗೆ ಮಾಡಿ ಆಫೀಸ್ಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಎಂದಳು. ಅಯ್ಯೋ, ನೀನು ಹಾಕೋದು ಬೇಡ ಹೋಗಮ್ಮ, ಎಷ್ಟು ನೋಯಿಸ್ತೀಯ ಗೊತ್ತಾ? ಆಮೇಲೆ ಜಡೆ ಕೂಡ ನೀಟಾಗಿ ಹಾಕೋಕ್ಕೆ ಬರೋದಿಲ್ಲ ನಿನಗೆ. ಮೊದಲು ಕೂಡ ಈ ರೀತಿನೇ ಹೇಳಿನೇ ನೀನೇ ಜಡೆ ಹಾಕಿದ್ದೆ. ಆದರೆ ಸ್ಕೂಲ್ಗೆ ಹೋಗೋ ಅಷ್ಟರಲ್ಲಿ ಜಡೆ ಪೂರ್ತಿ ಬಿಚ್ಕೋತು. ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೊಂಡು ನಕ್ಕಿದ್ರು ಗೊತ್ತಾ? ಅದಕ್ಕೆ ನೀನು ಜಡೆ ಹಾಕೋದು ಬೇಡ, ನಾನು ಅತ್ತೆ ಕೈಲೇ ಹಾಕಿಸ್ಕೋತೀನಿ ಎಂದಳು. ಚೋಟುದ್ದ ಇದ್ದೀಯಾ, ಎಷ್ಟೇ ಮಾತಾಡ್ತೀಯಾ ಅಂತ ಹೇಳಿ ಹೊಡೆಯಲು ಹೋದಳು. ಅವಳನ್ನು ತಡೆದ ಸಹನಾ, ಅತ್ತಿಗೆ ಪಾಪುಗೆ ಹೊಡಿಬೇಡಿ, ಅಡುಗೆ ತಾನೇ ನಾನೇ ಮುಗಿಸಿಬಿಟ್ಟು ಹೋಗ್ತೀನಿ ಅಂತ ಹೇಳಿ ತಾನೇ ಜಡೆ ಹಾಕಲು ಕುಳಿತಳು. ದಿಯಾ ನಿನ್ನೆ ನಡೆದ ಶಾಲೆಯ ಘಟನೆಯನ್ನೆಲ್ಲ ಸಹನಾ ಹತ್ತಿರ ಖುಷಿಯಿಂದ ಹೇಳುತ್ತಿದ್ದಳು. ದಿಯಾ ಕೂದಲು ಸರಿಪಡಿಸುತ್ತಿದ್ದ ಸಹನಾಳನ್ನು ನೋಡಿದ ಮಾನಸ ತಕ್ಷಣ ಕೋಪಗೊಂಡಳು. ದಿಯಾ, ಶಾಲೆಗೆ ಲೇಟ್ ಆಗುತ್ತೆ, ಅವಳ ಹತ್ತಿರ ಇರೋದು ಕಡಿಮೆ ಮಾಡು, ಎಷ್ಟು ಮಾತಾಡ್ತೀಯಾ ನೋಡು ಕೋಪದಲ್ಲಿ ಕೂಗಾಡಿದಳು. ಆ ಮಾತು ಕೇಳಿದ ದಿಯಾ ಮುಖ ಮಂಕಾಯಿತು. ಸಹನಾ ಮೌನವಾಗಿ ನಿಂತಳು. ಆ ಮನೆಯಲ್ಲಿದ್ದ ಪ್ರತಿಯೊಂದು ಸಂಬಂಧಕ್ಕೂ ಬೆಲೆ ಇತ್ತು, ಆದರೆ ಅವಳ ಪ್ರೀತಿಗೆ ಮಾತ್ರ ಬೆಲೆ ಇರಲಿಲ್ಲ. ಬೆಳಗ್ಗೆ 8 ಗಂಟೆ ಮನೆಯ ಎಲ್ಲ ಕೆಲಸ ಮುಗಿಸಿ ಮಕ್ಕಳನ್ನ ಶಾಲೆಗೆ ಕಳುಹಿಸಿ ತಾನು ಆಫೀಸ್ಗೆ ಹೊರಟಳು ಸಹನಾ. ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದಳು. ಬಿಸಿಲು ನಿಧಾನವಾಗಿ ಏರುತ್ತಿತ್ತು. ಅವಳ ಪಕ್ಕದಲ್ಲಿ ನಿಂತಿದ್ದ ಹುಡುಗಿಯರು ನಗುತ್ತಾ ತಮ್ಮ ಗಂಡಂದಿರ ಬಗ್ಗೆ ಮಾತನಾಡುತ್ತಿದ್ದರು. ನನ್ನ ಹಸ್ಬೆಂಡ್ ನೆನ್ನೆ ಸರ್ಪ್ರೈಸ್ ಕೊಟ್ಟರು, ನಾವು ವೀಕೆಂಡ್ ಟ್ರಿಪ್ಗೆ ಹೋಗ್ತೀವಿ. ಆ ಮಾತುಗಳು ಸಹನಾಳ ಕಿವಿಗೆ ಬಿದ್ದವು. ಅವಳು ಮೌನವಾಗಿ ಬೇರೆ ಕಡೆ ನೋಡಿದಳು. ಒಮ್ಮೆ ಅವಳಿಗೂ ಕನಸುಗಳಿದ್ದವು. ಮದುವೆ, ಸ್ವಂತ ಮನೆ, ತನ್ನದೇ ಕುಟುಂಬ. ಆದರೆ ಈಗ ಅವಳ ಜೀವನದಲ್ಲಿ ಇದ್ದದ್ದು EMI ಬಿಲ್, ಜವಾಬ್ದಾರಿ. ಬಸ್ ಬಂತು.
ಜನರ ಮಧ್ಯೆ ನೂಕಿಸಿಕೊಂಡು ಒಳಗೆ ಹೋದಳು. ಕಿಟಕಿಯ ಪಕ್ಕ ಕುಳಿತ ಕ್ಷಣ ಕಣ್ಣು ಮುಚ್ಚಿದಳು. ನನ್ನ ಜೀವನ ಇದೇನಾ? ಆ ಪ್ರಶ್ನೆ ಮತ್ತೆ ಅವಳ ಮನಸ್ಸನ್ನು ಕಚ್ಚಿತು. ಆಫೀಸಲ್ಲಿ, ಗುಡ್ ಮಾರ್ನಿಂಗ್ ಮ್ಯಾಮ್. ಗುಡ್ ಮಾರ್ನಿಂಗ್ ಸಹನಾ. ಎಲ್ಲರಿಗೂ ನಗುತ್ತಾ ಉತ್ತರಿಸುತ್ತಿದ್ದಳು. ಆಫೀಸಿನಲ್ಲಿ ಅವಳು ಎಲ್ಲರ ಫೇವ್ರೇಟ್. ಯಾರಿಗಾದರೂ ಸಮಸ್ಯೆ ಇದ್ದರೆ ಮೊದಲು ನೆನಪಾಗೋದು ಸಹನಾ. ಆದರೆ ಅವಳ ನೋವನ್ನು ಕೇಳೋ ಒಬ್ಬರೂ ಇರಲಿಲ್ಲ. ಮಧ್ಯಾಹ್ನ ಮೊಬೈಲ್ಗೆ ಮೆಸೇಜ್ ಬಂತು. ದಿಯಾ ಸ್ಕೂಲ್ ಫೀಸ್ ಲಾಸ್ಟ್ ಟುಡೇ. ಕ್ಷಣಕಾಲ ಸಹನಾ ಉಸಿರೇ ನಿಂತಂತೆ ಆಯಿತು. ತಕ್ಷಣ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿದಳು. ಸಂಬಳ ಇನ್ನೂ ಬಂದಿರಲಿಲ್ಲ. ಅವಳ ಕೈ ನಿಧಾನವಾಗಿ ಕುತ್ತಿಗೆಯಲ್ಲಿದ್ದ ಚಿನ್ನದ ಸರದ ಮೇಲೆ ಹೋಯಿತು. ಅದು ಅವಳ ತಾಯಿ ಕೊಟ್ಟ ಕೊನೆಯ ಉಡುಗೊರೆ. ಇದನ್ನು ಮಾತ್ರ ಯಾವತ್ತೂ ಕಳ್ಕೋಬೇಡ. ತಾಯಿಯ ಮಾತು ನೆನಪಾಯಿತು. ಸಹನಾಳ ಕಣ್ಣು ತುಂಬಿಕೊಂಡವು. ಆದರೆ ಬೇರೆ ದಾರಿ ಇರಲಿಲ್ಲ. ಸಂಜೆ ಆಫೀಸ್ ಮುಗಿದ ನಂತರ ಅವಳು ಒಂದು ಫೈನಾನ್ಸ್ ಅಂಗಡಿಯ ಮುಂದೆ ನಿಂತಳು. ನಿಧಾನವಾಗಿ ಒಳಗೆ ಹೋಗಿ ತನ್ನ ಸರವನ್ನು ಅಡ ಇಟ್ಟಳು. ಹಣ ಕೈಗೆ ಬಂದ ಕ್ಷಣ ಅವಳ ಹೃದಯ ಭಾರವಾಯಿತು. ಮುಂದಿನ ತಿಂಗಳು ಬಿಡಿಸ್ಕೊಳ್ತೀನಿ ಎಂದು ಮನಸ್ಸಿನೊಳಗೆ ಹೇಳಿಕೊಂಡಳು. ಹಣ ತೆಗೆದುಕೊಂಡು ನೇರವಾಗಿ ಶಾಲೆಗೆ ಹೋಗಿ ಫೀಸ್ ಕಟ್ಟಿದಳು ಸಹನಾ. ರಾತ್ರಿ ಮನೆಗೆ ಬಂದಾಗ ಎಲ್ಲರೂ ಊಟ ಮಾಡುತ್ತಿದ್ದರು. ಇಷ್ಟು ಲೇಟ್ ಯಾಕೆ? ಮಾನಸ ಕಟುವಾಗಿ ಕೇಳಿದಳು ಸಹನಾಳನ್ನು. ಆಫೀಸ್ ಕೆಲಸ ಜಾಸ್ತಿ ಇತ್ತು ಅತ್ತಿಗೆ ಎಂದಳು ನಿಧಾನವಾಗಿ. ಮಾನಸಾಳ ದೃಷ್ಟಿ ಖಾಲಿಯಾಗಿದ್ದ ಸಹನಾಳ ಕುತ್ತಿಗೆ ಕಡೆ ಹರಿಯಿತು. ಕತೆ ಮುಂದುವರಿಯುತ್ತದೆ. ನಮ್ಮ ಕತೆಯನ್ನು ಕೇಳಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಈ ಭಾಗ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ, ಬೆಂಬಲ ಮತ್ತು ಪ್ರೋತ್ಸಾಹವೇ ನಮಗೆ ಇನ್ನಷ್ಟು ಉತ್ತಮ ಕಥೆಗಳನ್ನು ನಿಮ್ಮ ಮುಂದೆ ತರಲು ಸ್ಫೂರ್ತಿ ನೀಡುತ್ತದೆ. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.